ನಾಳೆ ಮದರ್ಸ್ ಡೇ ಅಲ್ವಾ? ಈ ಅಮ್ಮನ ಸಂತೋಷಕ್ಕೋಸ್ಕರ ಇರೋದ್ರಲ್ಲಿ ಚೆನ್ನಾಗಿ ಮಾಡೋಣ. ಹಾ, ಕೇಳೋದು ಮರ್ತ್ಬಿಟ್ಟೆ. ಇಲ್ಲಿಗೆ ಅಮ್ಮ ಬರ್ತಾರೆ ಅಂತೀಯಾ? ಭಕ್ತರು ದೇವ್ರಿಗೋಸ್ಕರ ಗುಡಿಗೆ ಹೋಗ್ತಾರೆ. ಅಮ್ಮ ಮಾತ್ರ ಮಗ ಎಲ್ಲಿರ್ತಾನೋ ಅಲ್ಲಿಗೆ ಬರ್ತಾಳೆ ಯಜಮಾನ್ರೆ. ಇಕ್ಬಾಲ್ ಬಾಯ್, ಒಂದೇ ದಿನದಲ್ಲಿ ಡೆಕೋರೇಷನ್ ಚೆನ್ನಾಗಿ ಮಾಡಿದೀವಲ್ವಾ? ಚಂದಾಗೆ ಇದೆ ಬಾಯ್. ಗಾಯತ್ರಿ ಅಮ್ಮದು ಹಬ್ಬ ಅಂದ್ರೆ ನಮ್ಮೆಲ್ಲರದಕ್ಕೂ ಹಬ್ಬ ತರನೇ. ಏನ್ ನೈನಮ್ಮ, ಪ್ರಸಾದನ ದೊನ್ನೇಲ್ ಕೊಡದೆ ಪಾತ್ರೆಯಲ್ಲಿಟ್ಟಿದ್ದೀರಾ? ಅಮ್ಮನವ್ರ ಪ್ರಸಾದ, ಅಮ್ಮವ್ರ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಮೊದ್ಲೇ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ಬರ್ತಾರೆ, ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ತಿಲೋತ್ತಮ ಅಮ್ಮವ್ರು ಬರ್ತಾ ಇದ್ದಾರಾ? ಇಲ್ಲಾಗೆ ಅಂದ್ರೆ ದೇವ್ರಿಗೆ ಹತ್ರ ಇರೋ ಅಮ್ಮಗೆ ಬರ್ತಾರಾ? ಇಕ್ಬಾಲ್, ನನ್ನ ಹೆತ್ತೂರ ಅಮ್ಮನೇ ನಮ್ಮ ಎಲ್ರ ಜೊತೆ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಯಜಮಾನ್ರೆ, ನೀವು ಸಂತೋಷದಲ್ಲಿ ಎಲ್ಲ ಹೇಳ್ತೀರಾ, ಆದ್ರೆ ಕೆಲವೊಂದು ಇವ್ರಿಗೆ ಅರ್ಥ ಆಗಲ್ಲ ಅಲ್ವಾ? ಓ ಹೌದಲ್ವಾ, ಮರ್ತಿದ್ದೆ. ಹಾ, ನಿಮ್ಗೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಯಜಮಾನ್ರೆ, ನನ್ನನ್ನು ಹೆತ್ತಿರೋ ತಾಯಿ ಗಾಯತ್ರಿ ದೇವಿ ಅವ್ರ ಆತ್ಮನ ನನ್ನ ಹೆಂಡತಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಮ್ಮನ ಆತ್ಮದ ಜೊತೆ ಇವಳು ಮಾತಾಡ್ತಾಳೆ. ಯಾರಿಗೂ ಇಲ್ದಿರೋ ಅದೃಷ್ಟ ಸೊಸೆಗಿದೆ. ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಮೇಡಮ್. ಆ ಮಾತೆ, ಆ ಮೂಟೆನೆ ಇವಾಗ ಇವಳು ಹೊಟ್ಟೆಲಿ ಬೆಳೀತಾ ಇರೋದು ಗೊತ್ತಾ? ಇನ್ನು 6 ತಿಂಗಳಕ್ಕಾದ್ರೆ ನಾವು ಅಮ್ಮ ಅವ್ರನ್ನ ನೋಡ್ಬೋದು. ನಮ್ಮ ಎಲ್ಲಾರ್ದುಗೆ ದಾರಿ ತೋರಿಸಿರೋ ಅಮ್ಮಗೆ ಕಾಲ್ಗೆ ಕೆಳಗಿಡ್ದಿರೋ ಹಾಗೆ ನೋಡ್ಕೋತೀವಿ ಬಾಯ್. ಮದರ್ಸ್ ಡೇ ಶುಭಾಶಯಗಳನ್ನ ನೈನಮ್ಮ ಅವ್ರಿಗೂ ಹೇಳ್ಬೇಕು. ನೋಡಿದ್ರ ಅಮ್ಮ, ನೀವು ಬರಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ. ನೈನಿ, ಮೊಹಮ್ಮದ್ರು. ನಿಮ್ಮಮ್ಮನೇ ಬಂದಿದ್ದಾರೆ ಯಜಮಾನ್ರೆ. ಹಾಯ್ ನೈನಿ. ಇದೇನ್ ನೈನಿ, ಯಾವತ್ತೂ ಇಲ್ದಿರೋ ಭಕ್ತಿ ಇವತ್ತು ಅತ್ತಿಗೆ ಮೇಲೆ ಬಂದ್ಬಿಟ್ಟಿದೆ. ಭಯನಾ? ಭಕ್ತಿನೇ. ಅತ್ತೆ ಅಂದ್ರೆ ಇರ್ಬೇಕಾಗಿರೋದು ಅದೇ ಅಲ್ವಾ? ಇವ್ರಿಗೆ ಅರ್ಥ ಆಗಲ್ಲ ಬಿಡು ನೈನಿ. ನೀವ್ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ಆಂಟಿ ತಗೊಂಡ್ ಬಂದಿರೋದು ಮನಿ ಅಲ್ಲ, ಮನಿ ಪ್ಲಾಂಟ್ ಮಾತ್ರನೇ. ಕಂದ ವಿಶಾಲ್, ಕಷ್ಟಪಟ್ಟು ಮುಂದ್ವರ್ಬೇಕು ಅನ್ನೋ ಯೋಚನೆ ಇರೋ ನಿನಗೆ ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ಮದರ್ಸ್ ಡೇ ಸೆಲೆಬ್ರೇಷನ್ ಪ್ರಯುಕ್ತ ನಿನಗೆ ಈ ಮನಿ ಪ್ಲಾಂಟನ್ನ ಗಿಫ್ಟಾಗಿ ಕೊಡ್ತಿದ್ದೀನಿ. ಇದಕ್ಕಿಂತ ವೇಗವಾಗಿ ನೀನ್ ಬೆಳಿಬೇಕು. ಮಾಮ್, ಈ ನಿಮ್ಮ ಆಸೆನ ಖಂಡಿತವಾಗ್ಲೂ ಈಡೇರಿಸ್ತೀನಿ.
ನಾನ್ ಕೊಡೋಕ್ಕೂ ಮುಂಚೆ ನನ್ ಕೈಗಳು ತಾನಾಗ್ತಾನೆ ಮನಿ ಪ್ಲಾಂಟ್ ಅನ್ನ ವಿಶಾಲ್ ಕೈ ಕೊಡ್ತು. ಯಜಮಾನ್ರಿಗೆ ನಿಮ್ ಕೈಯಾರೆ ಉಡುಗೊರೆ ಕೊಟ್ಟಿದ್ದು ನಂಗೆ ತುಂಬಾ ಸಂತೋಷ ಆಯ್ತು ಅಮ್ಮೋರೆ. ಏಯ್ ನೈನಿ, ಕೊಟ್ಟಿದ್ದು ಚಿಕ್ಕತ್ತಿಗೆ, ದೊಡ್ಡತ್ತಿಗೆ ಅಲ್ಲ. ಇವಾಗ ಈ ಆಂಟಿನೇ ಆ ಆಂಟಿ ತರ ಕಾಣಿಸ್ತದರೇನೋ ಪಾಪ. ಪಾಪ ಅಂತೆಲ್ಲ ಯಾಕೆ ಹೇಳ್ಬೇಕು? ಅಷ್ಟೋ ಇಷ್ಟೋ ಪುಣ್ಯ ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ. ನಮ್ಮತ್ತೆ ಸತ್ ಮೇಲೆ ಖಂಡಿತ ಆತ್ಮ ಕಾಣಿಸ್ಕೊಳ್ಳಲ್ಲ. ಏನೇ ಗೊಣಗ್ತಾ ಇದ್ಯಾ? ತುಂಬಾ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದೆ ಆಂಟಿ. ಗ್ರೇಟ್, ಸೂಪರ್, ಎಕ್ಸಲೆಂಟ್, ಓಕೆನಾ? ಮಾಮ್, ನನ್ನ ಹೆತ್ತ ತಾಯಿ ಬಂದು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅನ್ಕೊಂಡೆ. ನೀವು ಬರ್ತೀರಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಮಾಮ್. ಹ್ಯಾಪಿ ಮದರ್ಸ್ ಡೇ ಮಾಮ್. ನಾನಿ ಹೇಳ್ಕೊ. ಮುಂದೆ ಬನ್ನಿ ಅತ್ತೆ. ಪರವಾಗಿಲ್ಲ, ಇರ್ಲಿ, ಮುಂದೆ ಬನ್ನಿ ಅತ್ತೆ. ಥ್ಯಾಂಕ್ ಯು ಫಾರ್ ವಿಶಿಂಗ್ ಮೀ ಕಂದ. ನೀನಿನ್ನೂ 100 ವರ್ಷ ಸಂತೋಷದಿಂದ ಬದುಕಬೇಕು ಕಂದ. ಆದಷ್ಟು ಬೇಗ ನಿನ್ನ ಮಗಳಾಗಿ ನಾನಿನ್ನ ಅಪ್ಪ ಅಂತ ಕರಿತೀನಿ. ಆಗ ನಾನು ಕೂಡ ನಿಂಗೆ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ ಅಂತ ವಿಶ್ ಮಾಡ್ತೀನಿ. ಯಾಕೆ ಹಾಕ್ ನೋಡ್ತಿದ್ದೀರಾ ಅತ್ತೆ? ಗರಡ್ಗಂಬ ತರ ಯಾಕೆ ನಿಂತಿದ್ದೀರಾ? ವಿಶಾಲ್ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿದಾಗ ಕೈಕುಲ್ಗೆ ಥ್ಯಾಂಕ್ಸ್ ಹೇಳ್ಬೋದಲ್ವಾ? ಏನಾಗ್ತಿದೆ ನನ್ಗೆ? ನನಗ್ ಗೊತ್ತಿಲ್ದೇನೆ ಕೈ ಚಾಚ್ತಾ ಇದ್ದೀನಿ. ಇದು ನಿಜಾನ ಭ್ರಮೆನಾ? ನಾನು ಇಷ್ಟು ದೊಡ್ಡವನಾಗಿ ಬೆಳೆಸಿರೋ ಕೈಗಳಿಗೆ ಸದಾ ಋಣಿಯಾಗಿರ್ತೀನಿ ಮಾಮ್. ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮೋರೆ. ಹೀಗಾದ್ರೂ ಅವ್ರಿಗೆ ಬುದ್ಧಿ ಬರುತ್ತೇನೋ ನೋಡ್ಬೇಕು. ಐ ಲವ್ ಯು ಮಾಮ್. ಮೀ ಟು ವಿಶಾಲ್. ಹೀಗ್ ಮಾಡ್ತಿರೋದು ನಾನೇನಾ? ನಿಜವಾಗ್ಲೂ ನಾನು ಇಲ್ಲಿಗೆ ಬಂದಿದ್ದೀನಾ ಇಲ್ವಾ? ಎಲ್ಲ ಅಯೋಮಯವಾಗಿದೆ. ಬನ್ನಿ ಮಾಮ್, ಅಮ್ಮನ ಫೋಟೋಗೆ ನೀವೇ ದೀಪಾರಾಧನೆ ಮಾಡಿ. ನಾನಾ? ಹಗ್ ಮಾಡಿ ಮುದ್ ಮಾಡಿದ್ ನೀವೇ ದೀಪ ಬೆಳಗ್ಸ್ಬೇಕಂತೆ ಅತ್ತೆ. ಅಷ್ಟೇ ಅಂತೀಯಾ? ದುರಂಧರ ಆಂಟಿ, ತಿಲೋತ್ತಮ ಆಂಟಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದಾರಲ್ಲ. ಯಾಕೆ ಬಂದಿದ್ದಾರೆ, ಏನ್ ಮಾಡ್ತಿದ್ದಾರೆ ಒಂದು ಅರ್ಥ ಆಗ್ತಿಲ್ಲ. ನೀವೇನು ಶ್ರಮ ತಗೋಬೇಡಿ ಅತ್ತೆ, ಎಲ್ಲ ಅಮ್ಮೋರೇ ನೋಡ್ಕೋತಾರೆ. ಅಂದ್ರೆ ಗಾಯತ್ರಿ ಅಮ್ಮೋರ್ ಫೋಟೋ ಹತ್ರ ಹೋದ್ರೆ ಸಾಕು, ಆಗ್ಬೇಕಾಗಿರೋದೆಲ್ಲ ಆಗುತ್ತೆ ಅಂತ ಹೇಳ್ದೆ. ಈ ನಯನಿ ಮಂತ್ರ ಪ್ರಯೋಗ ಮಾಡ್ತಿಲ್ಲ ತಾನೆ? ಇಲ್ದಿರೋ ಪ್ರೀತಿನ ತೋರ್ಸಕ್ ಬಂದಿರೋ ಈ ತಿಲೋತ್ತಮಗೆ ಭಯ ಭಕ್ತಿನ ಕಲಿಸ್ಲೇಬೇಕು ನೈನಿ. ಬೆಂಕಿ ಪೊಟ್ನೂ ಅಲ್ಲೇ ಇದೆ, ಮನಸ್ಸಿದ್ರೆ ಮಾರ್ಗ ಅತ್ತೆ.
ಮಾಮ್ ಬನ್ನಿ ಬನ್ನಿ ಮಾಮ್. ನಿನ್ನ ಈ ಸಾಕ್ತಾಯಿ ಬರಲ್ಲ ಕಂದ, ನಾನೇ ಕರ್ಕೊಂಡು ಹೋಗ್ಬೇಕು. ನಾನು ಹೋಗ್ಬಾರ್ದು ಅನ್ಕೊಂಡ್ರು ಯಾರು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ? ಯಾಕಾದ್ರೂ ನಾನು ಇಲ್ಲಿಗೆ ಬಂದು ಏನು ಮಾಡೋಕ್ಕಾಗಲ್ಲ. ನಾನು ದೀಪ ಬೆಳಕಿಸ್ಲೇಬೇಕು. ಏನಾಗ್ತಿದೆ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ರ ಮುಂದೆ ನಾನೇ ಫೂಲ್ ಆಗ್ಬಿಡ್ತೀನಿ. ಹ್ಯಾಪಿ ಮದರ್ಸ್ ಡೇ ಅಕ್ಕ. ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಬೇಕು. ನಯನಿ ಬಾ, ನೀನ್ ಕೂಡ ನಮಸ್ಕಾರ ಮಾಡು. ಖಂಡಿತ ಅತ್ತೆ. ಅತ್ತೆ, ಮಗಂಗೇನೋ ಈಗ ಮನಿ ಪ್ಲಾಂಟ್ ನ ಗಿಫ್ಟ್ ಕೊಟ್ರಿ, ಮತ್ತೆ ಸೊಸೆಗೇನ್ ಕೊಡ್ತೀರಾ? ಒಬ್ರು ಕೊಟ್ರೆ ಇಬ್ರಿಗೂ ಕೊಟ್ಟ ಹಾಗೆ ಅಲ್ವೇನೆ? ಒಂದ್ ನಿಮಿಷನೂ ಬಿಟ್ಟಿರಲ್ವಲ್ಲ. ಅತ್ತೆ ಇಲ್ಲಿಗೆ ಬಂದಿರೋದೇ ನನಗ್ ದೊಡ್ಡ ಕಾಣಿಕೆ. ಅತ್ತೆ ತಂದಿರೋ ಮನಿ ಪ್ಲಾಂಟ್ ಹತ್ರ ಈ 10 ಪೈಸದ ಕಾಯಿನ್ ಇಡ್ತೀನಿ. ಅಯ್ಯೋ ದೇವ್ರೆ, ಆಫ್ಟರ್ ಆಲ್ 10 ಪೈಸಾ. ಚಿಲ್ಡ್ರೆ ಕಾಯಿನ್ ಕಳ್ಕೊಂಡ್ರು ಪರವಾಗಿಲ್ಲ ಅಂತ ಅಲ್ಲಿಟ್ಟಿದ್ಯಾ ನಯನಿ? ಕಳ್ಕೊಳ್ಳೋದಕ್ಕಲ್ಲ ಸಖಿ, ಸಂಪಾದಿಸಕ್ಕೋಸ್ಕರನೇ ಇಟ್ಟಿರೋದು. ಏನ್ ಹೇಳ್ತಿದ್ಯಾ? ಅದ್ ಹೇಗ್ ಸಾಧ್ಯ? ಮಾಮ್, ಗಿಡಕ್ಕೆ ದುಡ್ಡು ಬೆಳೆಯತ್ತೆ ಅಂತ ನಮ್ ಬದ್ರಿನಾಥ್ ತಾತ ಬರ್ದಿರೋ ಆ ಪೇಪರಲ್ಲಿ 10 ಪೈಸದ ಕಾಯಿನಲ್ಲಿ ಚಿತ್ರ ಬಿಡಿಸಿದ್ದಾರೆ. ವಿಚಿತ್ರವಾಗಿದೆ. ಹಾ ಹೌದು ಅತ್ತೆ. ಈ ಕಾಯಿನ್ ಲಕ್ಷ್ಮೀದೇವಿ ಅಮ್ಮನವ್ರ ಫೋಟೋದಲ್ಲಿತ್ತು. ಗ್ಲಾಸ್ ಬ್ರೇಕ್ ಆಗಿ ಆಚೆ ಬಿದ್ದಾಗ ಆಶ್ಚರ್ಯ ಆಯ್ತು. ನೈನಿ, ಇವನ್ಗೆ ಎಲ್ಲ ವಿಷಯನೂ ಹೇಳ್ಬೇಡ ಅಂತ ಹೇಳು. ಯಾಕೆಂದ್ರೆ ಆಸೆ ಪಡೋರ್ಗಿಂತ ದುರಾಸೆ ಪಡೋರಿಂದನೇ ತೊಂದರೆ ಜಾಸ್ತಿ. ಯಜಮಾನ್ರೆ, ಹಿಂದಿನ ಕಾಲದಲ್ಲಿ ದೇವ್ರ ಫೋಟೋ ಒಳಗೆ ನಾಣ್ಯ ಇಟ್ಟು ಪೂಜೆ ಮಾಡೋ ಅಭ್ಯಾಸ ಇತ್ತು. ಅಷ್ಟೇ ಹೊರತು ಇದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಹೌದು, ನಾನ್ ಚಿಕ್ಕವಳಿದ್ದಾಗ ನಾನು ಎಷ್ಟೊಂದು ನೋಡಿದ್ದೀನಿ. ನಮ್ ತವ್ರ ಮನೆಯಲ್ಲೂ 2-3 ಫೋಟೋದಲ್ಲೇ ಇಟ್ಟಿದ್ರು ದುರ್ದು ಆಂಟಿ. ಆದ್ರೆ ಹೀಗ್ ಪೇಪರಲ್ಲಿ ಚಿತ್ರ ಬಿಡಿಸ್ತಿರ್ಲಿಲ್ವಲ್ಲ? ಇಲ್ಲ.
ಕಾರಣ ಇಲ್ಲದೆ ಇರಲ್ಲ. ಮನಿ ಪ್ಲಾಂಟ್ ಕೂಡ ಕಾಕತಾಳೀಯವಾಗಿ ನಾನ್ ನಿನಗ್ ಗಿಫ್ಟ್ ಕೊಟ್ಟೆ. ಈ 10 ಪೈಸೆಯಿಂದಾನೇ ಹೊಸ ಹೆಜ್ಜೆ ಇಟ್ಟು ಮುಂದಕ್ಕೆ ಬಂದು ಉನ್ನತ ಸ್ಥಾನಕ್ಕೇರ್ಬೇಕು ಅಂತ ಬಲವಾದ ಬೇಡಿಕೆ ಇದ್ದೇ ಇರುತ್ತೆ. ಶೇಕ್ ಹ್ಯಾಂಡ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಅತ್ತೆ. ನಾನ್ ನಿನಗೆ ಕೈ ಕೊಡ್ತೀನಿ ನೈನಿ. ಗೆಲುವನ್ನ ಸಾಧಿಸ್ತೀಯ ನೀನು. ಅತ್ತೆ, ನೀವ್ ನನ್ಗೆ ಕೈ ಕುಲ್ಕಿ ಆಲ್ ದ ಬೆಸ್ಟ್ ಅಂತ ಹೇಳಲೇ ಇಲ್ಲ. ಅವಶ್ಯಕತೆ ಇಲ್ಲ ನಯನಿ. ಕಣ್ಣೆದುರುಗಡೆ ಇರೋ ಈ ಕಾಗ್ದಾನೆ ನಿನ್ನ ಆಶಯ ಅಂತ ಗೊತ್ತಾಗ್ತಿರ್ಬೇಕಾದ್ರೆ, ನಿನ್ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣಿಸ್ತಿರ್ಬೇಕಾದ್ರೆ, ನಾನ್ ಆಲ್ ದ ಬೆಸ್ಟ್ ಅಂತ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ನೀನ್ ಅನ್ಕೊಂಡ್ಮೇಲೆ ನಮ್ ಗಾಯತ್ರಿ ಅಕ್ಕನ ಆಶೀರ್ವಾದದಿಂದ ಸಾಧಿಸ್ತೀಯಾ ಬಿಡು. ಸತ್ಯವಾದ ಮಾತು ಹೇಳಿದ್ರಿ. ಅಮ್ಮೋರು ನಿಮ್ಮ ಹತ್ರನೇ ಇದ್ದು ನೀವ್ ಹೇಳೋ ಪ್ರತಿ ಮಾತನ್ನು ನಿಜ ಮಾಡ್ತಾರೆ ಅಂತ ನನಗಂತೂ ನಂಬಿಕೆ ಇದೆ. ಆದಷ್ಟು ಬೇಗ 4 ಕಾಲಿಂದ ಗೆಲುವು ಓಡೋಡ್ಕೊಂಡು ಬರ್ತಿದೆ ಅಂತ ನನಗನ್ನಿಸ್ತಿದೆ. ಆಲ್ರೆಡಿ ಬರ್ತಿರತ್ತೆ ಅನ್ಸತ್ತೆ. ನಿನ್ ನಾಲ್ಗೆ ಮೇಲೆ 10 ಪೈಸದಷ್ಟಾಗ್ಲ ಮಚ್ಚೆ ಇರ್ಬೇಕು. ನೀನ್ ಹೇಳ್ದಾಗೆ ನಡೆಯೋ ಥರ ಎಲ್ಲಾ ಸಾಧ್ಯತೆನೂ ಇದೆ. ಹೌದು ಅತ್ತೆ. ನೈನಿ ಮನ್ಸಿಗೆ ಹಾಗನ್ಸಿದ ಕೂಡ್ಲೆ ಪಟ್ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಅದರಿಂದ ಆಗೋದ್ರ ಬಗ್ಗೆ ಎಲ್ರ ಹತ್ರನೂ ಹೇಳ್ಬೇಕು ಅನ್ಸುತ್ತೆ. ಬಾಯ್, ನೈನಮ್ಮಗೆ ಮಾತೆ ಅಲ್ಲ, ಹಾಡ್ಗೂ ಕೂಡ ಚೆನ್ನಾಗಿ ಹೇಳ್ತಾರೆ. ಹೌದು ನೈನಿ ಮೇಡಮ್, ಒಂದ್ ಹಾಡಾಡಿ ಎಲ್ರ ಮನ್ಸ್ಗೂ ಖುಷಿ ಆಗುತ್ತೆ. ಆಮೇಲೆ ಒಟ್ಟಿಗೆ ಪುಳಿಯೋಗ್ರೆ ತಿನ್ನೋಣ. ನನಗಿಂತ ನನ್ ಗಂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. ಬಾಯ್, ನಿಮ್ಮಿಬ್ರದಿಗೂ ಹೇಳಿ, ಮಜಾಗೆ ಇರುತ್ತೆ. ಎಲ್ರೂ ರಿದಮಿಕ್ ಆಗಿ ಕ್ಲಾಪ್ಸ್ ಹೊಡಿರಿ. ಸಾಂಗ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಪ್ರೀತಿಯಿಂದ ನಾ